ಇನ್ನು ರಾಜ್ಯದಲ್ಲಿ ವರ್ಣಾರ್ಭಟದ ಸುದ್ದಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಸುಮಾರು 70 ಕ್ಯೂಸೆಕ್ನಷ್ಟು ನೀರು. ಪಶ್ಚಿಮ ಘಟ್ಟದಲ್ಲಿ ವರ್ಣಾರ್ಭಟ ಮುಂದುವರೆದಿರುವಂಥದ್ದು, ಹಾಗಾಗಿ ಕೃಷ್ಣಾ ನದಿಗೂ ಕೂಡ ಹೆಚ್ಚಿನ ಒಳಹರಿವು ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ತನ್ನ ಒಡಲು ಬಿಟ್ಟು ಹರಿಯಲಾರಂಭಿಸಿದೆ ಈಗ ಕೃಷ್ಣಾ ನದಿ. ಅಪಾಯದ ಮಟ್ಟ ಮೀರಿ ಈಗಾಗಲೇ ಹರಿತಾ ಇದೆ. ಕೃಷ್ಣಾ ನದಿಯ ಅಕ್ಕಪಕ್ಕದ ಜಮೀನುಗಳಿಗೆ ಈಗಾಗಲೇ ನೀರು ನುಗ್ಗಿಬಿಟ್ಟಿದೆ. ನದಿ ನೀರಿಗೆ ಕಬ್ಬು ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿಬಿಟ್ಟಿವೆ, ಕೊಚ್ಚಿ ಹೋಗಿವೆ ನೀರಿನಲ್ಲಿ. ನದಿ ಪಾತ್ರದ ರೈತರಿಗೆ ಬೆಳೆ ಕಳೆದುಕೊಳ್ಳುವ ಆತಂಕ ಈಗಾಗಲೇ ಎದುರಾಗಿದೆ. 4 ಅಡಿ ನೀರು ಏರಿಕೆ ಆದರೂ ಕೂಡ ಗ್ರಾಮಗಳಿಗೆ ಜಲಸಂಕಷ್ಟ ಎದುರಾಗುತ್ತೆ. ಹೀಗೆ ಮಳೆ ಏನಾದರೂ ಅಲ್ಲಿ ಮುಂದುವರೆದ್ರೆ 4 ಅಡಿ ನೀರು ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಏರಿಕೆ ಆಗ್ಬಿಡ್ಬೋದು. ಮುಂದೆ ಹೇಗಪ್ಪ ಜೀವನ ಅಂಥೇಳಿ ಪಾಪ ಜನ ಪರಿತಪಿಸ್ತಾ ಇದ್ದಾರೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ, ಬಾವನಸೌದತ್ತಿ, ದಿಗ್ಗೇವಾಡಿ, ಯಡೂರ ಇಲ್ಲೆಲ್ಲ ಕಡೆನೂ ಕೂಡ ಗ್ರಾಮಕ್ಕೆ ನೀರು ನುಗ್ಗುವ ಆತಂಕ ಇದೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಈಗಾಗಲೇ ಕಬ್ಬು ಬೆಳೆಯನ್ನು ಆಪೋಷಣಕ್ಕೆ ತೆಗೆದುಕೊಂಡಿರುವಂತಹ ನೀರು. ಕೃಷ್ಣಾ ನದಿಯಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹವಾಗ್ತಾ ಇರೋದ್ರಿಂದಾಗಿ ಅದು ಏಕಾಏಕಿ ಈಗ ಒಳಹರಿವು ಹೆಚ್ಚಾಗಿದೆ. ಸುಮಾರು 70 ಕ್ಯೂಸೆಕ್ನಷ್ಟು ಒಳಹರಿವು ಕೂಡ ಹೆಚ್ಚಾಗಿದೆ. ಸಹಜವಾಗಿ ನೀರೆಲ್ಲವೂ ಕೂಡ ಜಮೀನಿಗೆ ನುಗ್ಗುತ್ತೆ. ಜಮೀನಿನಲ್ಲಿ ಈಗಾಗಲೇ ಬೆಳೆದಿರುವಂಥ ಕಬ್ಬು ಬೆಳೆ ನಾಶ ಆಗಿದೆ. ಒಂದು ಕಡೆ ಬೆಳೆ ಕಳೆದುಕೊಳ್ಳುವಂಥ ಒಂದು ಭೀತಿ, ಜೊತೆಗೆ ಹೀಗೆ ಮಳೆ ಮುಂದುವರೆದು ಹೀಗೆ ನದಿ ನೀರೇನಾದರೂ ಕೊಚ್ಕೊಂಡು ಬಂದರೆ ಗ್ರಾಮಗಳಿಗೂ ನುಗ್ಗುತ್ತೆ, ಮನೆಗಳಿಗೂ ನುಗ್ಗುತ್ತಲ್ಲಪ್ಪ ಅನ್ನೋ ಆತಂಕ ಪಾಪ ಆ ಭಾಗದ ಜನರಿಗೆ ಕಾಡ್ತಾ ಇದೆ. ಹರಿಯುವ ದೂದಗಂಗಾ, ವೇದಗಂಗಾ ಮತ್ತು ಪಂಚಗಂಗಾ ನದಿ ಇವಕ್ಕೆ ಹರಿಕೆದಾವೆ. ಕೆಳಹಂತೆ ಸೇತುವೆ ಚಿಕ್ಕೋಡಿ ತಾಲೂಕು ಮತ್ತು ನಿಪ್ಪಾಣಿ ತಾಲೂಕಿನ ಕೆಳಹಂತೆ ಚೇಚುವೆದಾಗ ಮುಳುವು ಇದಾವೆ. ಈಗ ಮತ್ತು ಹೆಚ್ಚಿನ ನೀರು ಬಂದು ಅಂದರೆ ಈ ಕೃಷ್ಣಾ ನದಿ ಅಪಾಯ ಮಟ್ಟ ಹರಿಗೈತ್ರಿ. ಇನ್ನೊಂದು 4 ಅಡಿ ನೀರು ಹೆಚ್ಚಾದವು ಅಂದರೆ ಊರೆಲ್ಲ ನುಗ್ತಿದ್ರಿ. ಅದ್ರ ಸಲ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಗಳು ಜನರಿಗೆಲ್ಲ ಎಚ್ಚೆತ್ತು ಕೊಡಬೇಕು. ಈಗ ಏನು ಮಾಡ್ಕೊ ಕೇವಲ ತಾಲೂಕು ಆಡಳಿತ ಮತ್ತು ಕೇವಲ ಜಿಲ್ಲಾ ತಾಲೂಕು ಮತ್ತು ಪ್ಲೇಸ್ದಲ್ಲಿ ಕೂತು ಅಲ್ಲೇ ಕೆಲಸ ಮಾಡ್ಕೋದಾರ ಅವ್ರು. ಇನ್ನು ತನಕ ಯಾವ ಅಧಿಕಾರಿ ನದಿ ದಂಡಿಗೆ ಬಂದು ಭೇಟಿ ಕೊಟ್ಟಿಲ್ಲ. ಗಂಜಿ ಕೇಂದ್ರ ತರಿಬೇಕು. ಯಾಕಂದ್ರೆ ಜನರಿಗೆ ಅಚಾನಕ್ ನೀವು ಎದ್ದು ಹೋಗ್ರಪ್ಪ ಅಂದ್ರೆ ಎಲ್ಲಿ ಹೋಗೋರವ್ರ. ಅದ್ರ ಸಲ ತಾಲೂಕು ಆಡಳಿತ ಪ್ರತಿಯೊಂದು ನದಿ ತೀರದ ಗ್ರಾಮ ಹಳ್ಳಿಗಳು ಭೇಟಿ ಕೊಡಬೇಕು. ಹರಿಯುವ ದೂದಗಂಗಾ, ವೇದಗಂಗಾ ಮತ್ತು ಪಂಚಗಂಗಾ ನದಿ ಇವಕ್ಕೆ ಹರಿಕೆದಾವೆ. ಕೆಳಹಂತೆ ಸೇತುವೆ ಚಿಕ್ಕೋಡಿ ತಾಲೂಕು ಮತ್ತು ನಿಪ್ಪಾಣಿ ತಾಲೂಕಿನ ಕೆಳಹಂತೆ ಚೇಚುವೆದಾಗ ಮುಳುವು ಇದಾವೆ. ಈಗ ಮತ್ತು ಹೆಚ್ಚಿನ ನೀರು ಬಂದು ಅಂದರೆ ಈ ಕೃಷ್ಣಾ ನದಿ ಅಪಾಯ ಮಟ್ಟ ಹರಿಗೈತ್ರಿ. ಇನ್ನೊಂದು 4 ಅಡಿ ನೀರು ಹೆಚ್ಚಾದವು ಅಂದರೆ ಊರೆಲ್ಲ ನುಗ್ತಿದ್ರಿ. ಅದ್ರ ಸಲ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಕಾರವಾರ ತಾಲೂಕಿನ ಅಸ್ನೋಟಿಯಲ್ಲಿ ಜಲಾವೃತವಾಗಿಬಿಟ್ಟಿದೆ. ರಾತ್ರಿ ಸುರಿದಂತಹ ಮಳೆಗೆ ಜಮೀನುಗಳು ಜಲಾವೃತವಾಗಿವೆ. ಗ್ರಾಮದ ಅನೇಕ ಮನೆ ದೇಗುಲಗಳಿಗೂ ಕೂಡ ಜಲ ದಿಗ್ಬಂಧನ ಹಾಕಲಾಗಿದೆ. ಅಸ್ನೋಟಿ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಸೂರಜ್ ಮಾಹಿತಿಯನ್ನು ಕೊಡಿದ್ದಾರೆ, ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6ನೇ ದಿನಕ್ಕೆ ಮಳೆಯ ಅಬ್ಬರ ಮುಂದುವರೆದಿದೆ ಅಂತ ಹೇಳಬಹುದಾಗಿದೆ. ಅದರ ಜೊತೆಗೆ ಅವಾಂತರಗಳು ಸಹಿತ ಮುಂದುವರೆದಿದೆ. ನೀವೀಗ ದೃಶ್ಯದಲ್ಲಿ ನೋಡಬಹುದು. ನನ್ನ ಎಡಭಾಗದಲ್ಲಿರುವಂತಹ ದೃಶ್ಯಗಳನ್ನು ತೋರಿಸ್ತೀನಿ. ಇದು ಕೃಷಿ ಜಮೀನು. ನಿನ್ನೆ ತಾನೇ ಬಹಳಷ್ಟು ಚೆನ್ನಾಗಿತ್ತು, ಆದರೆ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಪೂರ್ತಿಯಾಗಿ ಜಲಾವೃತಗೊಂಡಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಸ್ನೋಟಿ ಗ್ರಾಮದಲ್ಲಿರುವಂತಹ ಜಮೀನು. ಅಲ್ಲಿರುವಂತಹ ದೇವಸ್ಥಾನವನ್ನು ಸಹಿತ ನೋಡಬಹುದು. ಅದು ಪೂರ್ತಿ ಜಲದಿಗ್ಬಂಧನ ಆಗಿದೆ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಯಾವುದೇ ರೀತಿಯಂತ ರಸ್ತೆಗಳು ಇಲ್ಲ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಅಸ್ನೋಟಿ ಗದ್ದೆಗಳಲ್ಲಿ ಮತ್ತು ಜಮೀನುಗಳಲ್ಲಿ ಏನು ಮನೆಗಳನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಸಹಿತ ಭಾಗಶಃ ಒಂದು 70% ಜನರಿಗೆ ಎಲ್ಲರಿಗೂ ಸಹಿತ ಜಲ ದಿಗ್ಬಂಧನ ಆಗಿದೆ ಅಂತ ಹೇಳ್ಬೋದಾದ್ರೆ. ಅದರಲ್ಲಿ ಪ್ರಮುಖವಾಗಿ ಕೆಲವರು ಕಾಳಜಿ ಕೇಂದ್ರಕ್ಕೆ ಹೋಗಿದ್ರೆ, ಕೆಲವರು ಅವರ ಬೇರೆ ಕಡೆ ಇರುವಂಥ ಮನೆಗಳಿಗೂ ಸಹಿತ ಶಿಫ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಹೊನ್ನಾವರ ಮತ್ತು ಕುಮಟಾ ಭಾಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನೆರೆಯಾಗಿದೆ. ಹಾಗಾಗಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 8 ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿಬಿಟ್ಟು ಸುಮಾರು 350ಕ್ಕೂ ಹೆಚ್ಚಿಗೆ ಜನರನ್ನು ಕಾಳಜಿ ಕೇಂದ್ರದಲ್ಲಿ ಇರಿಸಲಾಗಿದೆ. ಅಷ್ಟೇ ಅಲ್ಲದೆ ಇವತ್ತು ಸಹಿತ ಮಳೆಯ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗಿದೆ. ಹಾಗಾಗಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತ ಹೊನ್ನಾವರ ಮತ್ತು ಕುಮಟಾ ಮತ್ತು ಭಟ್ಕಳ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ 4 ದಿನಗಳ ಕಾಲ ಮಳೆಯ ಅಬ್ಬರ ಮುಂದುವರಿಯುವುದಾಗಿಯೂ ಸಹಿತ ಹವಾಮಾನ ಇಲಾಖೆ ಹೇಳಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಹದ ಅಬ್ಬರ ಇನ್ನೂ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಯೂ ಸಹಿತ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಮುಖವಾಗಿ ಏನಂದ್ರೆ, ನಿನ್ನೆ ಕದ್ರಾ ಜಲಾಶಯದಿಂದ ಏನು ನೀರನ್ನು ಬಿಡಲಾಗಿದೆ. ಕದ್ರಾ ಜಲಾಶಯದಿಂದ ನಿನ್ನೆ 10,600 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಡುವಂಥ ಸಾಧ್ಯತೆಯೂ ಸಹಿತ ಆಗಬಹುದು. ಯಾಕಂದರೆ
ಈಗ ಓನ್ಲಿ ಆ ಕದ್ರಾ ಜಲಾಶಯದಿಂದ ನೀರು ಬಿಡಲಾಗಿದೆ. ಆದರೆ ಇದೇ ಕಾಳಿ ನದಿಗೆ ಕದ್ರಾ ಜಲಾಶಯಕ್ಕಿಂತಲೂ ಹಿಂದೆ ಸುಮಾರು ಒಂದು 4 ಡ್ಯಾಮ್ಗಳಿದೆ. ಆ 4 ಡ್ಯಾಮ್ಗಳಿಂದ ಇದುವರೆಗೂ ನೀರು ಬಿಟ್ಟಿಲ್ಲ. ಆದ್ರೆ ಒಂದು ವೇಳೆ ಆ ಡ್ಯಾಮ್ನಿಂದ ಏನಾದರೂ ನೀರು ಬಿಟ್ಟರೆ ಕದ್ರಾ ಜಲಾಶಯದಿಂದ ನಿರಂತರವಾಗಿ ನೀರು ಹೊರಬಿಡಬೇಕಾಗುತ್ತೆ. ಒಂದು ವೇಳೆ ನೀರನ್ನು ಹೊರಬಿಟ್ಟಿದ್ದೇ ಆದಲ್ಲಿ ಈಗ ನಾವೇನು ತೋರಿಸ್ತಾ ಇದ್ದೀವಿ, ಈ ಅಸ್ನೋಟಿ ಗ್ರಾಮ ಸೇರಿದಂತೆ ಕದ್ರಾ ಜಲಾನಯನ ಪ್ರದೇಶದಲ್ಲಿರುವಂತಹ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನಿನ್ನೆ ಶಾಸಕರಾದಂತಹ ಸತೀಶ್ ಸೈಲ್ ಸಹಿತ ಇಲ್ಲಿ ಬಂದ್ಬಿಟ್ಟು ಜನರಿಗೆ ಮನವರಿಕೆ ಮಾಡಿಬಿಟ್ಟು ಹೇಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಶಿಫ್ಟ್ ಆಗುವಂಥ ಎಲ್ಲ ರೀತಿಯಂಥ ಪ್ರಯತ್ನ ಮಾಡ್ಕೊಳ್ತಾ ಇರಿ, ಮತ್ತು ನಾವು ಸಹಿತ ಕಾಳಜಿ ಕೇಂದ್ರಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಯಾಕಂದರೆ ಯಾವ ಸಂದರ್ಭದಲ್ಲಿ ಪ್ರವಾಹ ಉಂಟಾಗುತ್ತೆ ಹೇಳೋದಕ್ಕೆ ಆಗಲ್ಲ ಅಂತಲೂ ಸಹಿತ ಹೇಳಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.